ಭಾರತದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ದಿವಂಗತ ಡಿ ದೇವರಾಜ ಅರಸು ಅವರ ಜನ್ಮದಿನದ ಅಂಗವಾಗಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಬಳ್ಳಾರಿ ನಗರದ ವಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೋರಕೆ ಅವರ ಸೂಚನೆ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಜಿಎಸ್ ಈರನಗೌಡ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಲಿಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿದ್ದಂತಹ ಬಡ ಹಾಗೂ ನಿರ್ಗತಿಕ ರೋಗಿಗಳಿಗೆ ಬ್ರೆಡ್, ಹಾಲು ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಅವರ ಜನಪರ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಲೀಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಅವರು ಮಾತನಾಡಿದ್ದು, ಇಬ್ಬರು ಮಹಾನ್ ನಾಯಕರ ಜನಪರ ಆಶಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬಡ ರೋಗಿಗಳಿಗೆ ನೆರವು ನೀಡುವ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಬೇಕೆಂದು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ಸಹೋದರ ಕಾಂಗ್ರೆಸ್ ನಾಯಕ ಬಿ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದು, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಜಿಎಸ್ ಈರನಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾಗಿದೆ. ಬಡ ಹಾಗೂ ನಿರ್ಗತಿಕ ರೋಗಿಗಳಿಗೆ ನೆರವು ನೀಡುವ ಮೂಲಕ ಇಬ್ಬರು ನಾಯಕರ ಜನಪರ ಆಶಯಗಳನ್ನು ಅರ್ಥಪೂರ್ಣವಾಗಿ ಸ್ಮರಿಸಲಾಗಿದೆ ಎಂದಿದ್ದಾರೆ. ನಂತರ ಕೆಪಿಸಿಸಿ ವಕ್ತಾರ ವೆಂಕಟೇಶ್ ಹೆಗಡೆ ಹಾಗೂ ಡಿಸಿಸಿ ಕಾರ್ಯಾಧ್ಯಕ್ಷ ಬೋಯಾಪಾಟಿ ವಿಷ್ಣು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ರಾಜೀವ್ ಗಾಂಧಿ ಹಾಗೂ ಡಿ ದೇವರಾಜ್ ಅರಸು ಅವರ ಸೇವಾ ಕಾರ್ಯಗಳನ್ನು ಇದೇ ವೇಳೆ ಸ್ಮರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಉಪಮೇಯರ್ ಮುಬೀನ್ ಅಲ್ಲಾ ಬಕಾಶ್, ಮಾಜಿ ಮೇಯರ್ ಹಾಗೂ ಹಾಲಿ ಸದಸ್ಯೆ ರಾಜೇಶ್ವರಿ ಸುಬ್ಬರಾಯುಡು, ಕಾಂಗ್ರೆಸ್ ಹಿರಿಯ ಮುಖಂಡ ಎಲ್ ಮಾರಣ್ಣ, ಸಚಿವ ಬಿ ನಾಗೇಂದ್ರ ಅವರ ಆಪ್ತರಾದಂತಹ ಗೋವರ್ಧನ ರೆಡ್ಡಿ, ಅಣ್ಣ ನಾಗರಾಜ್ ಗೌಡ, ವಿಎನ್ ಶ್ರೀನಾಥ್ ಹಾಗೂ ರಾಜೇಶ್ ಬಿ ದುರ್ಗಣ್ಣ, ಗೋನಾಳ ನಾಗಭೂಷಣ ಗೌಡ, ಕಾಂಗ್ರೆಸ್ ಮುಖಂಡರಾದ ಸಂಗನಕಲ್ಲು ವಿಜಯಕುಮಾರ್, ಗೋವರ್ಧನ ಸುರಿ, ಅಮರಾಪುರ ಗಾದಿಲಿಂಗ ಸೇರಿದಂತೆ ಶ್ರೀನಿವಾಸ ಭಂಡಾರಿ, ಸಣ್ಣ ಹೊನ್ನೂರ ಸ್ವಾಮಿ, ಅರುಣ ಜ್ಯೋತಿ, ಬ್ರೂಸ್ಪೇಟೆ ಸತೀಶ್ ಸೇರಿದಂತೆ ನಟರಾಜ್, ನಾಗೇನಹಳ್ಳಿ ಹೇಮರೆಡ್ಡಿ, ನರಸಿಂಹರಾಜ್, ರುದ್ರ ಸೇರಿದಂತೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಂಗ್ರೆಸ್ ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಧೀಮಂತ ನಾಯಕರು, ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ದೇವರಾಜ ಅರಸರವರ 111ನೇ ಜನ್ಮ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ದೇಶದ ಮಾಜಿ ಪ್ರಧಾನಿಗಳು ಇವತ್ತೇನು ತಮ್ಮ ಕೈಗಳಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಇವತ್ತೊಂದು ದೊಡ್ಡ ಸಾಧನೆ ಮಾಡಿವಿ, ಈ ಕ್ಷೇತ್ರದಲ್ಲಿ ಕ್ರಾಂತಿನೇ ಮಾಡಿದ್ವಿ. ಅದಕ್ಕೆಲ್ಲ ರೂವಾರಿಗಳಾಗಿರ್ತಕ್ಕಂಥ ದಿವಂಗತ ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ 85ನೇ ಬರ್ತ್ಡೇಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಮುಖೇನ ಇಲ್ಲಿರ್ತಕ್ಕಂಥ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಉಪಮೇಯರ್ ಒಳಗೊಂಡು ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರು ಒಳಗೊಂಡು ಬೋಯಿಪಾಟಿ ವಿಷ್ಣು ಅವರು, ನಮ್ಮ ಪ್ರಚಾರ ಸಮಿತಿ ವೀರನಗೌಡರು, ವೆಂಕಟೇಶ್ ಹೆಗಡೆ ಕೋಆರ್ಡಿನೇಟರ್ ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಅವರು ಜನ್ಮದಿನದ ಅಂಗವಾಗಿ ಇವತ್ತು ತಮಗೆಲ್ಲ ಒಂದು ಸಿಂಪಲ್ ಆಗಿ ಏನೋ ಒಂದು ಸಣ್ಣ ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ, ನೀರು, ಬಾಳೆಹಣ್ಣು, ಬ್ರೆಡ್ ಮತ್ತು ಹಾಲನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ, ಇವತ್ತು ದೇಶದಲ್ಲಿ ಎಂಥದೇ ವಿದ್ರಾವಕ ಶಕ್ತಿಗಳು ಕೆಲಸ ಮಾಡ್ತಾ ಇದ್ರು, ಕೋಮುವಾದನ ಎಷ್ಟೇ ಬಿತ್ತಿದ್ರು ಸಹ ಈ ದೇಶದ ಜನರು ಇವತ್ತೊಂದು ಪರವಾಗಿದ್ದಾರೆ, ಅದು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ. ಆಮೇಲೆ ಸಂವಿಧಾನ ನಮ್ಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತೇನಾದ್ರೂ ಈ ದೇಶದಲ್ಲಿ ಭೂ ಸುಧಾರಣೆ ಕಾಯ್ದೆಯಿಂದ ಈ ಬಡಬಗ್ಗರಿಗೆ ಏನಾದ್ರು ಒಂದು ಜಮೀನು ಸಿಕ್ಕಿದೆ, 1 ಎಕರೆ 2 ಎಕರೆ ಮನೆಗಳೇನಾದ್ರು ಸಿಕ್ಕಿದ್ರೆ ಅದು ಕಾರಣಕರ್ತರೆ ನಮ್ಮ ದೇವರಾಜ ಅರಸು ಅವರು. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ದಿವಂಗತ ಪ್ರಧಾನಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಅಂತ ಹೇಳಿ ಇವತ್ತು ತಮ್ಗೆಲ್ಲರಿಗೂ ಅವ್ರಿಗೆಲ್ಲರಿಗೂ ನಿಮ್ಗೆಲ್ಲ ಶುಭವಾಗ್ಲಿ. ಈ ಜಯಂತಿಯ ಎಲ್ಲ ಶುಭಾಶಯಗಳನ್ನು ಈ ಮುಖಾಂತರ ನಾನು ನಾಡಿನ ಜನತೆ ತಿಳಿಸ್ತಾ ಇದ್ದೀನಿ. ಜಯಂತಿ ಉತ್ಸವ ಹಾಗೂ ಮಾನ್ಯ ದೇವರಾಜ ಅರಸು ಅವರ ಒಂದು ಹುಟ್ಟುಹಬ್ಬದ ಕೇಂದ್ರದ ಅಧ್ಯಕ್ಷರಾದಂತಹ ನಾಗರಾಜ ಅಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ಈರನಗೌಡರು ಹಾಗೂ ನಮ್ಮ ಬೋಯಪಾಟಿ ಅವರು, ನಮ್ಮ ಸಮಿತಿಯ ಎಲ್ಲರೂ ಸೇರ್ಕೊಂಡು ನಮ್ಮ ಗ್ಯಾರಂಟಿ ಹಿರಿಯರು ಎಲ್ ಮಾರಣ್ಣ ಅಣ್ಣನವರ ಜೊತೆಗೆ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಕಾರ್ಪೊರೇಟರ್ಗಳಿಂದ ಹಿಡಿದು ಕಾರ್ಯಕರ್ತರಿಂದ ಇವತ್ತೊಂದು ಅತ್ಯಂತ ವಿಶೇಷವಾದ ದಿನಾಚರಣೆ ಅಂತ ಆಚರಿಸಬೇಕಂತ ಹೇಳಿ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷತೆ ವತಿಯಿಂದ ನಾವೆಲ್ಲರೂ ಸೇರ್ಕೊಂಡು ಇದು ಹಣ್ಣು ಸ್ವಲ್ಪ ಫಲಾಹಾರಗಳನ್ನು ಕೊಡಬೇಕಂತ ಹೇಳಿ ಇವತ್ತು ಏನು ಇಡೀ ದೇಶಾದ್ಯಂತ
ನಮ್ಮ ನಾಯಕರಾದಂತಹ ಮಾಜಿ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಡೀ ದೇಶಾದ್ಯಂತ ನಾವು ಇವತ್ತು ಬಡವರಿಗೆ ಒಂದು ಹಣ್ಣು ಹಂಪಲು ಕೊಡೋದ್ರ ಮೂಲಕ ಮತ್ತು ಬ್ರೆಡ್, ಬಾಳೆಹಣ್ಣು, ಹಾಲು ವಿತರಣೆ ಮಾಡುವುದರ ಮುಖಾಂತರ ನಾವು ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಏನು ಆಚರಣೆ ಮಾಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಉದಯ್ ಕುಮಾರ್ ಸೊರ್ಕೆ ಅವರ ಆದೇಶದ ಮೇರೆಗೆ ಇವತ್ತು ನಾವೆಲ್ಲ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಒಂದು ಪ್ರಚಾರ ಸಮಿತಿ ವತಿಯಿಂದ ಇವತ್ತು ನಾವು ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇದ್ವಿ. ಈ ದಿನ ನಮ್ಮ ಬಳ್ಳಾರಿ ಜಿಲ್ಲಾಸ್ಪತ್ರೆ ವಿಮ್ಸ್ ಆವರಣದಲ್ಲಿ ರೋಗಿಗಳೆಲ್ಲರಿಗೂ ನಮ್ಮ ಬಳ್ಳಾರಿ ನಗರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ವೀರನಗೌಡರ ಒಂದು ಆಧ್ವರ್ಯದಲ್ಲಿ ಇವತ್ತಿನ ದಿನ ನಾವು ಹಣ್ಣು ಹಂಪಳ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಏನಂದ್ರೆ ಈ ದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ ಅವರ 111ನೇ ಜನ್ಮ ದಿನಾಚರಣೆ, ಅದೇ ರೀತಿ ನಮ್ಮ ದಿವಂಗತ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರ 82ನೇ ಒಂದು ಹುಟ್ಟುಹಬ್ಬ ಅಂಗವಾಗಿ ಇವತ್ತಿನ ನಾವು ಈ ಸಂಭ್ರಮವನ್ನು ನಮ್ಮ ರೋಗಿಗಳ ಒಂದು ಹಣ್ಣು ಹಂಪಳ ಹಂಚುವ ಮುಖಾಂತರ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬಡವರ, ಬಗ್ಗರ, ಅದೇ ರೀತಿ ಅಲ್ಪಸಂಖ್ಯಾತರ, ದೀನ ದಲಿತರ ಪರವಾಗಿರುತ್ತೆ. ಇದು ಸೂರ್ಯ ನ್ಯೂಸ್ ಕನ್ನಡ.